ನಮಸ್ತೆ ರೈತ ಬಂದವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಒಂದೇ ಭೂಮಿಯಲ್ಲಿ 3 ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಂದು 6 ವರ್ಷಕ್ಕೆ ಫಸಲು ಬಂದರೆ ಇನ್ನೊಂದು ವರ್ಷಕ್ಕೆ ಫಸಲು ಬರುತ್ತೆ. ಅದೇ ರೀತಿ ಇನ್ನೊಂದು 3.5 ಇಂದ 4 ತಿಂಗಳಿಗೆ ಫಸಲು ಬರುತ್ತೆ. ನೋಡಿ ಎಷ್ಟು ಬುದ್ಧಿವಂತಿಕೆಯನ್ನು ರೈತ ಉಪಯೋಗಿಸಿದ್ದಾರೆ ಅಂತ. ಸೆಂಟ್ ಎಲ್ಲೋ ಹೂವು ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಮಧ್ಯದಲ್ಲಿ, ಬದ್ದಿನ ಮೇಲೆ ನಾಟಿ ಮಾಡಿ ಯಾವ ರೀತಿ ಬೆಳೆದಿದ್ದಾರೆ ಅಂತ ಗಮನಿಸಿ. ನೋಡಿ ಅಲ್ಲೊಂದಲ್ಲೊಂದು ಮಗ್ ಕಟ್ತಾ ಇದೆ ಕೂಡ. ಈ ರೀತಿ ಬುದ್ಧಿವಂತಿಕೆಯಲ್ಲಿ ಕೃಷಿ ಮಾಡಿದರೆ ಪ್ರತಿಯೊಬ್ಬ ರೈತನೂ ಕೂಡ ಅಭಿವೃದ್ಧಿಯನ್ನು ಹೊಂದುವುದು, ತಮ್ಮ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸ್ಕೊಳ್ಬೋದು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ಒಂದು ಒಳ್ಳೆಯ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಈ ವಿಡಿಯೋವನ್ನು ನೋಡಿ ತಪ್ಪದೆ ನೋಡಿ. ಯಾಲಕ್ಕಿ ಬಾಳೆಯನ್ನು 8 ಅಡಿ ದಾಯ ಅಡಿಕೆ ಗಿಡಗಳ ಮಧ್ಯದಲ್ಲಿ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಲ್ಲ. ಏನಾಗುತ್ತೆ ಅಂದರೆ, ನಾವು ಮಾಡ್ತಕ್ಕಂಥ ಕೆಲಸ ಒಂದೇ ಭೂಮಿ ಆಗಿರೋದ್ರಿಂದ, ತಗೊಳ್ತಕ್ಕಂಥ ಫಸಲು 3 ಆಗಿರೋದ್ರಿಂದ ರೈತನಿಗೆ ಲಾಭಾಂಶ ಹೆಚ್ಚು ಬರುತ್ತೆ. ಯಾಕೆಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾನೆ. ಕಳೆ ಯಾವಾಗಲೂ ತೆಗಿಸ್ಲೇಬೇಕಾಗುತ್ತೆ, ತೆಗಿಸ್ತಾ ಇದ್ದಾನೆ. ಹೂವಿಗಾಗಲಿ ಬಳೆಗಾಗಲಿ ಅಲ್ಲಿ 3 ತಿಂಗಳು ಪೈರು ಆಗೋಗ್ಬಿಡುತ್ತೆ ಬಾಳೆ. ಅದೇ ರೀತಿ ಈ ರೀತಿ ಉಪ ಬೆಳೆಗಳನ್ನು ರೈತ ಬೆಳೆದಾಗ, ಅಡಿಕೆ ಗಿಡ ಫಸಲಿ ಬರೋವರೆಗೂ ನಾವು ಬೆಳ್ಕೊಂಡಾಗ, ಅಡಿಕೆ ಗಿಡಗಳನ್ನು ಬೆಳೆಸ್ಕೊತಾ ಕೂಡ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು, ಅನೇಕ ರೀತಿಯ ಉತ್ತಮ ಬೆಳೆಗಳನ್ನು ಬೆಳೆಯುವುದು, ಅದ್ರ ಬಗ್ಗೆನೂ ಕೂಡ ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಈಗಾಗಲೇ. ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿಯ ಬುದ್ಧಿವಂತಿಕೆ ಕೃಷಿಯನ್ನು ಮಾಡಬೇಕು. ನೋಡಿ ಈ ಹೂವು ಎಲ್ಲ ಕಟ್ತಾ ಇದೆ. ಇನ್ನು 1.5 ತಿಂಗಳಿಗೆ ಒಳ್ಳೆ ರೀತಿಯ ಹೂವು ಬರುತ್ತೆ. ಒಂದು ಒಳ್ಳೆಯ ಬೆಲೆ ಸಿಕ್ಕರೆ ಲಕ್ಷ ಸಂಪಾದಿಸ್ತಾನೆ. ಅದು ಮುಗಿದ ಮೇಲೆ ಇದನ್ನೇ ಕಲ್ಟಿವೇಟ್ ಮಾಡಿಬಿಟ್ಟು ಇದನ್ನು ಗೊಬ್ಬರ ಆಗಿ ತಯಾರು ಮಾಡ್ತಾನೆ. ಬಾಳೆಗೂ ಕೂಡ ಗೊಬ್ಬರ ಹಾಕ್ತಾ ಇರ್ತಾರೆ. ಅದ್ರ ಜೊತೆ ಇದು ಕೂಡ ಮಣ್ಣಿನಲ್ಲಿ ಬೆರೆತು ಇದು ಕೂಡ ಗೊಬ್ಬರ ಆಗಿ ಇನ್ನೂ ಚೆನ್ನಾಗಿ ಫಲವತ್ತತೆ ಆಗಿ ಬಾಳೆ ಇನ್ನೂ ಚೆನ್ನಾಗಿ ಬರುತ್ತೆ. ಮುಂದಿನ ಶ್ರಾವಣಕ್ಕೆ ಕರೆಕ್ಟ್ ಬರೋಂಗೆ ಬಾಳೆ ಹಾಕಿದ್ದಾರೆ. ಶ್ರಾವಣಕ್ಕೆ ಏನಿಲ್ಲ ಅಂದರೂ ಒಂದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ. ಖಂಡಿತವಾಗಿ 60 ರೂಪಾಯಿಂದ 80 ರೂಪಾಯಿ 90 ರೂಪಾಯಿವರೆಗೂ ಈ ವರ್ಷ ಆಗಿದೆ. ಮುಂದಿನ ದಿನಗಳಲ್ಲೂ ಇದೇ ಆಗುತ್ತೆ. ಈ ರೀತಿಯ ವಿವೇಕತನದಿಂದ, ಶ್ರಮವಹಿಸಿ, ಶ್ರದ್ಧೆಯಿಂದ, ಅಚ್ಚುಕಟ್ಟಾದ ಬಂಡವಾಳವನ್ನು ಹಾಕ್ಕೊಂಡು ಕೃಷಿಯನ್ನು ಮಾಡಿದರೆ ಯಾಕೆ ರೈತರು ಅಭಿವೃದ್ಧಿ ಆಗೋದಿಲ್ಲ ಹೇಳಿ. ಹಾಗಾಗಿ ಈ ರೀತಿಯ ಅನುಕೂಲಗಳನ್ನು ನಿಮ್ಮ ತೋಟಗಳಲ್ಲೂ ಕೂಡ ಮಾಡ್ಕೊಳ್ಳಿ. ನೀವು ಕೂಡ ಈ ರೀತಿ ಎಲ್ಲ ಬೆಳೀರಿ. ನೀವು ಕೂಡ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ. ಖಂಡಿತವಾಗಿಯೂ ಈ ರೀತಿ ರೈತರು ನಮಗೆ ನಿಜವಾಗ್ಲೂ ಮಾದರಿ ಆಗಿರ್ತಾರೆ. ನೋಡಿ ಸಸಿ 23 ದಿನದ್ದಾಗಿದೆ. ಯಾವ ರೀತಿ ಎಲ್ಲ ಚಿಗುರೆತ್ತಿದೆ, ಎಲೆ ಇನ್ನೊಂದು 2 ಎಲೆ ಹೊಲ್ಟಿದೆ, ಎಲೆ ಕಾಣಿಸ್ತಾ ಇದೆಯಲ್ಲ. ಎಲ್ಲ ಡ್ರಿಪ್ ಮುಖಾಂತರನೇ ಬೆಳೀತಾ ಇರೋದು. ಯಾವುದು ಕೂಡ ಕಟ್ಟ ನೀರಲ್ಲ, ಇನ್ನೊಂದಲ್ಲ, ಸಿಂಕ್ಲೇರ್ ಅಲ್ಲ, ಏನೂ ಅಲ್ಲ. ಎಲ್ಲ ಡ್ರಿಪ್ ಮುಖಾಂತರನೇ ಬೆಳೆದಿದ್ದಾರೆ. ನೋಡಿ ಅಡಿಕೆ ಗಿಡದ ಬಡ್ಡಿಯಲ್ಲಿ ಡ್ರಿಪ್ ಇದೆ, ಹೂವಿನ ಸಸಿಯಲ್ಲಿ ಡ್ರಿಪ್ ಇದೆ. ಬಾಳೆಗೇನು ಡ್ರಿಪ್ ಮಾಡಿಲ್ಲ, ಅದೇ ಕಡ್ಡಿಗೆ ಅಡಿಕೆ ಗಿಡಕ್ಕೆ ನೋಡಿದ್ದಾರೆ, ಅದೇ ಕಡ್ಡಿಲೇ ಹಾಕಿದ್ದಾರೆ. ನೀವು ಬಾಳೆ ಸಸಿಯನ್ನು ನಾಟಿ ಮಾಡೋದಕ್ಕೂ ಮುಂಚೆ ನೀವು ಏನಾದರೂ ಬೇರೊಳ ಕಡಿಯೋಂಥದ್ದು ಅದು ಇದು ಆಗ್ತಾ ಇರುತ್ತೆ. ಏನಾದರೂ ಪೌಡರು ಫರ್ಟಿಲೈಸರ್ಸ್ ಹತ್ರ ವಿಚಾರಿಸ್ಬಿಟ್ಟು ಒಂದು ಸ್ಪೂನಷ್ಟು ಹಾಕಿ ಆವಾಗ ಬೇರುಳ ಮತ್ತೊಂದು ಕಡಿದಲ್ಲೇ ಬಾಳೆ ಸಸ್ಯಗಳು ಚೆನ್ನಾಗಿ ಹತ್ಕೊತವೆ. ಅದೇ ರೀತಿ ಈ ಸಮಯದಲ್ಲಿ ನೀವು ಬಾಳೆ ಸಸ್ಯವನ್ನು ನಾಟಿ ಮಾಡಿದರೆ ಖಂಡಿತವಾಗಿಯೂ ಚೆನ್ನಾಗಿ ಸತ್ತು ಮಾಡಿದರೆ ಮುಂದಿನ ಶ್ರಾವಣಕ್ಕೆ ಖಂಡಿತವಾಗಿಯೂ ಬರುತ್ತೆ. ಹೂವಿನ ಕೃಷಿ ಆಗಲಿ ಅಷ್ಟೇ, ಅಚ್ಚುಕಟ್ಟಾದ ನೀರಿನ ಆರೈಕೆ, ಅಚ್ಚುಕಟ್ಟಾದ ಕಳೆ, ಔಷಧಿ, ಗೊಬ್ಬರದ ಪೂರೈಕೆ, ಈ ರೀತಿಯೆಲ್ಲ ಮಾಡಿದಾಗ ಹೂವಿನ ಕೃಷಿಯಲ್ಲೂ ಕೂಡ ಉತ್ತಮವಾದ ಲಾಭವನ್ನು ನಾವು ಮಾಡುವುದು. ಸ್ವಲ್ಪ ಜವಾಬ್ದಾರಿ ಇರಬೇಕಾಗುತ್ತೆ. ನಮ್ಮ ಅಡಿಕೆ ತೋಟಗಳನ್ನು ಈ ರೀತಿಯ ಉಪಬೆಳೆಗಳಿಂದ ನಾವು ಬೆಳೆದಾಗ ಅವು ಕೂಡ ತುಂಬ ಚೆನ್ನಾಗಿ ತೇವಾಂಶದಿಂದ, ಫಲವತ್ತತೆಯಿಂದ ಸದೃಢವಾಗಿ ಬರ್ತವೆ. ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆಯ ರೀತಿಯ ಫಸಲುಗಳನ್ನು ಕೊಡ್ತವೆ. ಆಗ ನಾವು ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಅಡಿಕೆ ತೋಟಕ್ಕೆ 6 ವರ್ಷ ಕಾತಂಗೆ ಕೂತ್ಕೊಳ್ಳೋ ಬದಲು ಈ ರೀತಿಯ ಉಪಬೆಳೆಗಳನ್ನು ಬೆಳೆದು ಅದ್ರ ಮುಖಾಂತರ ಲಾಭ ಮಾಡಿ ಅದನ್ನೇ ಸ್ವಲ್ಪ ನಮ್ಮ ತೋಟಗಳಿಗೆ ಇನ್ವೆಸ್ಟ್ ಮಾಡಿ ತೋಟವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸ್ಕೊಂಡು ನಾವು ರೈತರು ಈ ರೀತಿ ಕೃಷಿ ಮಾಡಿದ್ದೇ ಆದಲ್ಲಿ ಎಲ್ಲ ರೈತನೂ ಉದ್ಧಾರ ಆಗೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿಯ ವಿಚಾರಗಳನ್ನು ತಿಳ್ಕೋಬೇಕು. ತಮ್ಮ ತೋಟಗಳಲ್ಲಿ, ತಮ್ಮ ಹೊಲಗಳಲ್ಲಿ, ತಮ್ಮ ಬಂಡವಾಳವನ್ನು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಆಗಬೇಕು. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ರೈತರಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಆ ಮೆಸೇಜಿಂದ ಯಾವುದೋ ಒಬ್ಬ ರೈತ ಅಭಿವೃದ್ಧಿ ಆಗಬೇಕು. ಆ ರೈತ ಅಭಿವೃದ್ಧಿ ಆಗಿದ್ದಾನಂದರೆ ಅದೇ ನಾನು ಸಕ್ಸಸ್ ಆಗಿರುತ್ತೆ. ಇಷ್ಟೆಲ್ಲ ಮಾಹಿತಿಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ಇನ್ನೂ 10 ಹಲವು ಮಾಹಿತಿಗಳು ನನ್ನ ಚಾನಲಲ್ಲಿ ಇದ್ದಾವೆ. ಯಾರಿಗೆ ಒಬ್ಬ ರೈತನಿಗೆ ಬೇಕಾಗಿದ್ದಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ರೈತರು ಕೂಡ ಶ್ರಮವಹಿಸಿ, ಶ್ರದ್ಧೆಯಿಂದ, ಅಚ್ಚುಕಟ್ಟಾದ ಬಂಡವಾಳವನ್ನು ಹಾಕಿ ಅದ್ಭುತವಾದ ಲಾಭವನ್ನು ಮಾಡಿ ಅಭಿವೃದ್ಧಿ ಆಗಬೇಕು. ನೋಡಿ, ಕೃಷಿಕ ಶ್ರಮದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ವರ್ಷದಲ್ಲಿ ಒಂದು 3-4 ಬೆಳೆಗಳನ್ನು ನಾವು ಅವಲಂಬಿತರಾಗಿರಬೇಕು. ಒಂದೇ ಬೆಳೆಗೆ ಅವಲಂಬಿತರಾಗಿದ್ದಾಗ
ನಮಗೆ ಲಾಸ್ ಆದರೆ ಆಗೋಗುತ್ತೆ. ಹಾಗಾಗಿ ಒಂದು 3-4 ಬೆಳೆಗಳಿಗೆ ಅವಲಂಬಿತರಾಗಿದ್ದಾಗ ಯಾವುದೋ ಒಂದು ಬೆಳೆ ಕೈ ಹಿಡಿದತ್ತೆ ಉತ್ತಮವಾದ ಲಾಭವನ್ನು ಮಾಡಿರ್ತೀವಿ. ಹಾಗಾಗಿ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ಯಾವುದೇ ಒಬ್ಬ ರೈತ ಆಗಿರಲಿ ಈ ರೀತಿ ಅಚ್ಚುಕಟ್ಟಾದ ಆರೈಕೆಗಳನ್ನ ಕಂಪಲ್ಸರಿ ಮಾಡಿ ಅಳವಡಿಸ್ಕೊಳ್ಳಿ. ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ ನಿಮ್ಮ ನೆರೆಹೊರೆಯ ರೈತರಿಗೆ ತಿಳಿಸಿ. ರೈತರಾದರೂ ಜಲಸಿ ಬಿಟ್ಟು ಉತ್ತಮವಾದದ್ದನ್ನು ನಾವು ಹಂಚಿದಾಗ ಭಗವಂತ ನಮಗೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಉಪಯುಕ್ತವಾದ ಮಾಹಿತಿಗಳನ್ನು ನನ್ನ ಚಾನಲ್ ಮುಖಾಂತರ ಕೊಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.